12ಕ್ಕೂ ಹೆಚ್ಚು ವಾಹನಗಳ ನಡುವೆ ಡೆಡ್ಲಿ ಆಕ್ಸಿಡೆಂಟ್ ಆಗಿರುವಂತಹ ಘಟನೆ ನಡೆದಿದೆ. ಸರಣಿ ಅಪಘಾತದಲ್ಲಿ 3 ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದ್ದು, ಬೆಂಗಳೂರು ಚೆನ್ನೈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಘಟನೆ ನಡೆದಿದೆ. ವೇಗವಾಗಿ ಬಂದ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಅಪಘಾತ ಸಂಭವಿಸಿದ್ದು, ಬೈಕ್ನಲ್ಲಿ ತೆರಳುತ್ತಾ ಇದ್ದ ತಂದೆ ಮಗ ಸೇರಿ ಆಟೋ ಚಾಲಕ ಸಾವನ್ನಪ್ಪಿದ್ದಾರೆ. ಈ ಭೀಕರ ಅಪಘಾತದಲ್ಲಿ 7ಕ್ಕೂ ಅಧಿಕ ಮಂದಿಗೆ ಗಂಭೀರ ಗಾಯವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ವಾಹನಗಳು ಕಂಪ್ಲೀಟ್ ಆಗಿ ನಜ್ಜುಗುಜ್ಜಾಗಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇರಬಹುದು. ಒಟ್ಟಾರೆಯಾಗಿ ಈ ಭೀಕರ ಅಪಘಾತದಲ್ಲಿ ತಂದೆ ಮಗ ಸೇರಿ ಆಟೋ ಚಾಲಕ ಸಾವನ್ನಪ್ಪಿದ್ದಾರೆ. ಆಪೋಸಿಟ್ வந்துச்சு ಆಂಬುಲೆನ್ಸ್ ஒன்னு ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್. ಈ ಭೀಕರ ಅಪಘಾತ ಹೇಗಾಯ್ತು, ಯಾವಾಗಾಯ್ತು, ಗಾಯಾಳುಗಳ ಪರಿಸ್ಥಿತಿ ಯಾವ ರೀತಿಯಾಗಿದೆ ಸದ್ಯಕ್ಕೆ? ಕಾವ್ಯ, ಖಂಡಿತ ಇದು ತಮಿಳುನಾಡಿನ ಕೃಷ್ಣಗಿರಿ ಸಮೀಪದ ಹೈವೇ ರಸ್ತೆಯಲ್ಲಿ ಆಗಿರುವಂತದ್ದು. ಸಂಜೆ ಮಳೆ ಹನಿ ಬೀಳ್ಬೇಕಾದ್ರೆ ಸುಮಾರು ಸರಣಿ ಅಪಘಾತ ಆಗಿ ಸುಮಾರು 8ಕ್ಕೂ ಹೆಚ್ಚು ವಾಹನಗಳಲ್ಲಿ ಅಂದ್ರೆ ಗಾಡಿಗಳು ಜಖಮ್ ಆಗಿದೆ. ಅದರಲ್ಲಿ ಸುಮಾರು 10ಕ್ಕೂ ಹೆಚ್ಚು ಜನಕ್ಕೆ ಗಂಭೀರ ಗಾಯಗಳಾಗಿದೆ. ಜೊತೆಗೆ 3 ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು. ಜೊತೆಗೆ ಈ ಗಾಯಗಳನ್ನ ಈಗಾಗಲೇ ಹೊಸೂರು ಇರ್ಬೋದು, ಕೃಷ್ಣಗಿರಿ ಆಸ್ಪತ್ರೆಯಲ್ಲಿ ಈಗಾಗಲೇ ಚಿಕಿತ್ಸೆಯನ್ನ ಮುಂದುವರಿಸಿದ್ರೆ. ಇನ್ನು ಸ್ಥಳಕ್ಕೆ ಕೃಷ್ಣಗಿರಿ ಡಿಸಿ ಆದಂತಹ ದಿನೇಶ್ ಕುಮಾರ್ ಅವರು ಸಹ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಜೊತೆಗೆ ಅಲ್ಲಿರುವಂತಹ ಏನು ಗಾಯಾಳುಗಳನ್ನ ಮಾತಾಡಿಸುವ ಕೆಲಸ ಆಗಿದೆ. ಜೊತೆಗೆ ಅವರಿಗೆ ಏನು ಚಿಕಿತ್ಸೆ ಸಂಪೂರ್ಣ ಜವಾಬ್ದಾರಿಯನ್ನ ಜಿಲ್ಲಾಡಳಿತ ತೆಗೆದುಕೊಂಡಿದೆ. ಈಗಾಗಲೇ ರಸ್ತೆಯಲ್ಲಿ ಸರಣಿ ಅಪಘಾತ ಆಗಿತ್ತು. ಆ ವಾಹನಗಳನ್ನ ತೆರವು ಮಾಡೋ ಕೆಲಸವನ್ನ ಈಗ ಅಲ್ಲಿನ ಪೊಲೀಸರು ಮಾಡ್ತಾ ಇರುವಂತದ್ದು. ಆದಷ್ಟು ಅಂದ್ರೆ ಸಂಪೂರ್ಣವಾಗಿ ರಸ್ತೆ ಸಂಪೂರ್ಣ ಜಾಮ್ ಆಗಿತ್ತು. ಅದನ್ನು ತೆರವು ಮಾಡುವ ಕೆಲಸನ ಪೊಲೀಸರು ಮುಂದುವರಿಸಿರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಅಂಬರೀಶ್ ಡೀಟೇಲ್ಸ್ಗಾಗಿ.